ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿವಿನ್ ಸ್ಪೈಸಿ ಕಿಚನ್. ಇವತ್ತು ರುಚಿಯಾಗಿ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಪಕ್ಕಾ ಹೋಟೆಲ್ ಸ್ಟೈಲ್ನಲ್ಲೇ ಮಾಡ್ತಾಯಿದ್ದೀನಿ. ಬನ್ನಿ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, 1 ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಮತ್ತು ಅರ್ಧದಷ್ಟು ಕಾಯಿನ ಲೈಟಾಗಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ಇವಾಗ ಪ್ಯಾನ್ಗೆ ಆಯಿಲ್ ಹಾಕ್ತಾಯಿದ್ದೀನಿ. ಒಂದು 1/4 ಲೀಟ್ರಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. 1 ಕೆ ಜಿಗೆ 1/4 ಲೀಟ್ರ್ ಎಣ್ಣೆ ಯೂಸ್ ಮಾಡಿದ್ದೀನಿ. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು 1ರಿಂದ 1/4 ಹಿಡಿಯಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕಾದ್ಮೇಲೆ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಾದ ನಂತರ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಮೆಣಸಿನ್ಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಬಿಡಬೇಕು. ಆ ಎಣ್ಣೆಯಲ್ಲಿ ಫ್ರೈ ಆದಾಗಷ್ಟೇ ಅದರ ಖಾರದ ಅಂಶ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಫ್ರೈ ಆದಮೇಲೆ ಅದಕ್ಕೆ ಇವಾಗ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ಅಷ್ಟೇ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಫಸ್ಟು. ಅದಾದ ಮೇಲೇ ಟೊಮೆಟೊ ಹಾಕಬೇಕು. ಈಗ ಫೈನಲಿ ಫುಲ್ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಫ್ರೈ ಆಗೋ ಥರ ಬೇಯಿಸಬೇಕು. ಅದಾದ ಮೇಲೆ ಇವಾಗ ರವೆನ ಹುರ್ಕೋಬೇಕು. ರವೆನ ನಾನಿವಾಗ ಎಷ್ಟು ಅಂತಂದರೆ 1 ಕೆ ಜಿ ಮೆಜರ್ಮೆಂಟಲ್ಲಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ 1 ಕೆ ಜಿ ರವೆನ ಹುರಿದಿಟ್ಕೊಂಡಿದ್ದೀನಿ. ಈಗ 2ರಿಂದ 3 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 2ರಿಂದ 3 ಸ್ಪೂನಷ್ಟು ಉಪ್ಪು ಹಾಕಿ ಅದು ಸ್ವಲ್ಪ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಬೇಕು. ಸೊ ಆವಾಗ ಉಪ್ಪಿಟ್ಟಿಗೆ ಒಂದು ಟೇಸ್ಟ್ ಫ್ಲೇವರ್ ಬರುತ್ತೆ. ಸೊ ಈಗ ಹಾಗಾಗಿ ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈಗ ಅದಾದ ಮೇಲೆ ಇವಾಗ 1 ಕೆ ಜಿ ಅಂದರೆ 3 ಗ್ಲಾಸ್ 1 ಕೆ ಜಿಗೆ 3 ಗ್ಲಾಸ್ ಅಂತಂದರೆ ನಾನು 1:3 ಮೆಜರ್ಮೆಂಟಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ನಾವು ಮನೆಯಲ್ಲಿ 1:2 ಅಥವಾ 2.5 ಯೂಸ್ ಮಾಡ್ತೀವಿ. ನಾವು 3 ಹಾಕಿದ್ರೆ ಅಷ್ಟೇ ಅದು ಹೋಟೆಲ್ ಸ್ಟೈಲ್ನಲ್ಲಿ ಟೇಸ್ಟ್ ಆಗಲಿ ಬರೋದು. ಸೊ ಹಾಗಾಗಿ ಇವಾಗ 1:3ನಲ್ಲಿ ನೀರು ಹಾಕಿ ಚೆನ್ನಾಗಿ ಅದನ್ನು ಇವಾಗ ಕುದಿಯೋ ಥರ ಚೆನ್ನಾಗಿ ಕಾಯಿಸಬೇಕು ನೀರನ್ನು. ಈಗ ಇನ್ನೊಂದು ಟೇಸ್ಟಿಗೆ ಇವಾಗ ನೀವು ಸಬ್ಬಸ್ಗೆ ಸೊಪ್ಪು ಅಂತಾರೆ ಗೊತ್ತಾ? ಸೊ ಅದನ್ನು ಇವಾಗ ನೀವು ಸಣ್ಣದಾಗಿ ಹೆಚ್ಚಿ ಈ ಉಪ್ಪಿಟ್ಟಿಗೆ ಮೇಲ್ಗಡೆ ಹಾಕಿದ್ರೆ ಅದು ಇನ್ನೂ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಈಗ ನೀರು ಕುದೀತಾ ಇದೆ. ನೀರು ಕುದ್ದಾದಮೇಲೆ ಅದ್ರದ್ದು ನಾವು ತುರಿದಿಟ್ಕೊಂಡಿದ್ದಂಥ ಕಾಯಿನ ಹಾಕ್ತಾಯಿದ್ದೀನಿ. ಇವಾಗ ನೀರು ಕುದಿಯೋ ಟೈಮಲ್ಲೇ ಹಾಕ್ಕೊಂಡ್ರೆ ಅದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ಹಾಗಾಗಿ ಇವಾಗಲೇ ಕಾಯಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಹುರಿದಿಟ್ಕೊಂಡಿದ್ದಂತಹ ರವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿ ಹಾಗೆ ಬಿಟ್ಟರೆ ಫುಲ್ ಗಂಟಾಗ್ಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಫ್ಲೇಮ್ನಲ್ಲಿ ಇದನ್ನು ಒಂದು 5 ನಿಮಿಷದಷ್ಟು ಬೇಯೋದಕ್ಕೆ ಬಿಡಬೇಕು. ಉಪ್ಪಿಟ್ಟಿನ ಟೇಸ್ಟು ಯಾವಾಗ ಹೆಚ್ಚಿಸುತ್ತೆ ಗೊತ್ತಾ? ನಾವು ಈ ಉಪ್ಪಿಟ್ಟಿಗೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಚೆನ್ನಾಗಿ ಬೇಯಿಸಲಿಲ್ಲ ಅಂತಂದ್ರೂ ಉಪ್ಪಿಟ್ಟು ಚೆನ್ನಾಗಾಗಲ್ಲ. ಅದೇ ರೀತಿಯಲ್ಲಿ ಸೀಸಿದ್ರೂ ಚೆನ್ನಾಗಾಗಲ್ಲ. ಹಾಗಾಗಿ ಒಂದೇ ಸಣ್ಣ ಫ್ಲೇಮ್ನಲ್ಲಿ ಬೇಯಿಸಿ ಅದನ್ನು ಚೆನ್ನಾಗಿ ರವೆ ಎಲ್ಲ ಬೇಯೋ ಥರ ಬೇಯಿಸಿದ್ರೇ ಉಪ್ಪಿಟ್ಟು ಚೆನ್ನಾಗಿ ತುಂಬ ಟೇಸ್ಟಾಗಿ ಬರುತ್ತೆ ಹೋಟೆಲ್ ಸ್ಟೈಲ್ನಲ್ಲಿ. ಈಗ ಫೈನಲಿ ನಾನು ಅದಕ್ಕೆ ಹೆಚ್ಚಿಟ್ಕೊಂಡಿದ್ದಂತಹ ಕೊತ್ತಂಬರಿ ಮತ್ತು ಕ್ಯಾರೆಟ್ನ ಹಾಕಿ ಇವಾಗ ಮತ್ತೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಉಪ್ಪಿಟ್ಟು ರೆಡಿಯಾಗಿದೆ. ಇದನ್ನು ಆಫ್ ಮಾಡಿ ಒಂದು 5 ನಿಮಿಷ ಇದನ್ನು ಕ್ಲೋಸ್ ಮಾಡಿಡಬೇಕು. ಆವಾಗ ತುಂಬ ರವೆ ಎಲ್ಲ ಚೆನ್ನಾಗಿ ಹರಡ್ಕೊಂಡು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿಯಲ್ಲಿ ನೀವು ಉಪ್ಪಿಟ್ಟನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಉಪ್ಪಿಟ್ಟು ತಿನ್ನಲ್ಲ ಅನ್ನೋವಂಥವ್ರು ಸಹ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಉಪ್ಪಿಟ್ಟು ರೆಡಿ ಇದೆ. ತುಂಬ ಚೆನ್ನಾಗಿದೆ. ಬೇಯೋದಾಗಲಿ ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸು ಬೆಂದಿರೋದಾಗಲಿ ಎಲ್ಲನೂ ಪರ್ಫೆಕ್ಟಾಗಿದೆ. ಈ ರೀತಿಯಲ್ಲಿ ಉಪ್ಪಿಟ್ಟನ್ನ ಮಾಡಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಟೇಸ್ಟ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.